ಇನ್ನು ಮನೆಗೆ ಬಂದಿದ್ದಾಳೋ ಇಲ್ವೋ, ಅಲ್ಲೇ ಎಲ್ಲ ಸುತ್ತಾಡ್ಕೊಂಡು ಇದ್ದಾಳೋ ಏನೋ, ಯಾರಿಗೆ ಗೊತ್ತು. ನೋಡೋಣ ಅದೆಲ್ಲ ಬಂದಿದ್ರೆ ಸರಿಯಾಗಿ ಹೇಳ್ತೀನಿ ಇವಳಿಗೆ. ವಿಕೇಣ, ಏನು ಕರಿಯಮ್ಮ? ಯಾಕಣ್ಣ ಇಷ್ಟು ಬೇಗ ಬಂದೆ ಇವತ್ತು? ಬೇಗ ಕೆಲಸ ಮುಗಿತಮ್ಮ, ಬಂದೆ. ಈ ಎಲ್ಲಿ ಶಕ್ತಿ ಅಲ್ಲಿ ಯಾವುದೋ ಹುಡುಗನ ಜೊತೆ ಎಲ್ಲನ ಓಡಾಡ್ಕೊಂಡಿದ್ಲು, ನಾನು ಒಬ್ಸರ್ವ್ ಮಾಡಿದೆ. ಎಲ್ಲ ನೋಡಿದ್ರೆ ಅಲ್ಲೂ ಇಲ್ಲೂ ಸುತ್ತಾಡ್ಕೊಂಡು ಇದ್ದಾಳೆ. ಬೆಳಗ್ಗೆ ಏನಂತ ಹೇಳೋಗಿದ್ಲು ಇಲ್ಲಿ? ಕಾಲೇಜ್ ಹತ್ರ ಹೋಗಿ ಬರಬೇಕು, ಸ್ವಲ್ಪ ಏನೋ ಕೆಲಸ ಐತೆ ಅಂತ ಹೇಳಿದ್ರಣ. ಎಲ್ಲಿ? ಟೌನ್ ಅಲ್ಲ? ನಮ್ಮ ಟೌನ್ನಾಗೇನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಗಾಳಿಲೆಲ್ಲನ ಕೂತ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ಇದ್ಲು. ನಾನು ನೋಡೋದಕ್ಕೆ ಗೊತ್ತಾಯ್ತು ನನಗೆ, ಮತ್ತೆ ಅಬ್ಸರ್ವ್ ಮಾಡ್ದೆ ಹಂಗೆ. ಮತ್ತೆ ಅಲ್ಲಿ ಎಲ್ಲಿಂದಾನ ಅಲ್ಲೆಲ್ಗೋ ಹೋದ್ರು, ಅಲ್ಲೆಲ್ಲ ಏನೇನೋ ತಿಂದ್ಕೊಂಡು ಹೋಟೆಲ್ಗೆಲ್ಲ ಹೋಗಿ ಮತ್ತೆ ಆ ಕಡೆ ಎಲ್ಲ ಹೋಗ್ಬಿಟ್ರು. ಆಮೇಲೆ ಕಾಣಿಸ್ಲೇ ಇಲ್ಲ. ನಾನು ಹಂಗೆ ಫಾಲೋ ಮಾಡ್ಕೊಂಡು ಹೋದೆ, ಅಲ್ಲೇ ಸಿಕ್ಕಿದ್ರೆ ಇತ್ತು ಅವಳಿಗೆ. ಇಲ್ಲ ನನ್ನ ಸಿಗಲಿ ಅಂತ ಕಾಯ್ತಾ ಇದ್ದಿದ್ದೆ, ಏನು ಮಾಡಲಿ ಅಲ್ಲಿ ಸಿಗಲಿಲ್ಲ. ಮನೆಗೆ ಹೋದ್ಮೇಲೆ ವಿಚಾರಿಸ್ಕೊಂಬನ, ಮನೆಗೆ ಬಂದ್ಮೇಲೆ ಮಾತಾಡೋಣ ಅಂತ ಅದಕ್ಕೆ ಸುಮ್ಮನೆ ಬಂದೆ. ಎಲ್ಲಿ ಒಳಗಿದ್ದಾಳೆ ನಮ್ಮ? ನೋಡ್ಲಿಲ್ಲ ಅಣ್ಣ, ನನಗೆ ನಮ್ಮಯ್ಯ ಫೋನ್ ಮಾಡಿತ್ತು, ಮಾತಾಡ್ತಿದ್ದೆ, ನೋಡೋದಿಲ್ಲ ಒಳಗೆ ಇದ್ದಾಳೇನ. ಶಕ್ತಿ, ಶಕ್ತಿ ಯಾಕಪ್ಪ? ಇಲ್ಲಿ ಆ ಶಕ್ತಿ ಇನ್ನೂ ಮನೆಗೆ ಬಂದಿಲ್ವಾ? ಇಲ್ಲಪ್ಪ, ಕಾಲೇಜ್ ಹತ್ರ ಹೋಗಿದ್ದಾಳೆ. ಏನೋ ಸ್ವಲ್ಪ ಕೆಲಸ ಐತೆ, ಕಾಲೇಜ್ ಹತ್ರ ಹೋಗಿ ಬರ್ತೀನಿ ಅಂತೇಳಿ ಹೋಗಿದ್ದಾಳಪ್ಪ. ನಾನು ಇಷ್ಟೊತ್ತಿ ಮನೆಗೆ ಬಂದಿರ್ತಾಳೆ ಅಂತ ಬಂದೆ. ಇಲ್ಲ ಅಲ್ಲೇ ಏನಾದರೂ ಸಿಕ್ಕಿದ್ರೆ ಇತ್ತು ಹೇಳ್ತೀನಿ, ಇವತ್ತು ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ. ಅಲ್ಲೇ ಇವತ್ತು ಏನಾದರೂ ಸಿಗಬೇಕಾಗಿತ್ತು, ಸಿಗಲಿ ಅಂತ ಕಾಯ್ತಾ ಇದ್ದೆ. ಇಲ್ಲ ಹುಡ್ಕೊಂಡು ಹೋಗ್ತೀನಿ, ಇಲ್ಲ ಇನ್ನೂ ಬಂದಿಲ್ಲ ಅಂತಂದರೆ ಹುಡ್ಕೊಂಡು ಹೋಗ್ತೀನಿ ಬಿಡು. ಅಲ್ಲ ಇಲ್ಲೆಲ್ಲ ನಮಗೆ ಇವಾಗ ನೋಡಿದ್ರೆ ಹಿಂಗೆ ಆಗೈತಲ್ಲ, ಅಲ್ಲಿ ನೋಡು ಅಲ್ಲೆಲ್ಲ ಮಾತಾಡಿಸ್ತಾ ಇಲ್ಲ, ಅವ್ರ ಎದುರಿಗೆಲ್ಲ ನಾವು ಸದ್ರ ಆಗ್ತೀವಲ್ಲ ಇಂಥ ಕೆಲಸ ಮಾಡಿದ್ರೆ ಅನ್ನೋದು ಬೇಡವಾ ಸ್ವಲ್ಪನಾದ್ರೂ? ಎಲ್ಲಿ ನಿಮ್ಮ ಅಮ್ಮ ಎಲ್ಲಿ? ಏನಪ್ಪ ಏನಾಯ್ತು, ಯಾಕೆ? ಯಾಕಣೆ ಆ ಶಕ್ತಿ ಇನ್ನೂ ಮನೆಗೆ ಬಂದಿಲ್ಲ, ಎಲ್ಲಿಗೆ ಹೋಗಿದ್ದಾಳೆ ಏನು ಎತ್ತ ಅಂತೇಳಿ ನೀನು ಏನಾದರೂ ವಿಚಾರಿಸ್ತಾ? ಬೆಳಿಗ್ಗೆ ಏನು ಹೇಳೋಗಿದ್ಲು? ಸ್ವಲ್ಪನಾದ್ರೂ ನೀವು ಏನು ಯೋಚನೆ ಮಾಡಬೇಡ. ಮನೆ ಮಕ್ಕಳು ಎಲ್ಲಿಗೆ ಹೋದ್ರು, ಏನು ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ, ಏನಕ್ಕೆ ಹೋಗ್ತಾ ಇದ್ದಾರೆ ಟೌನ್ಗೆ ಅಂತ ಏನಾದರೂ ಸ್ವಲ್ಪ ನೀನು ವಿಚಾರಿಸಿದ್ಯಾ? ವಿಚಾರಿಸ್ತೀನಪ್ಪ, ನಾನು ವಿಚಾರಿಸ್ದಂಗಂತೂ ಇರಲ್ಲ. ನಾನು ಕೇಳಿದೆ ಎಲ್ಲಿಗೆ ಹೋಗ್ತೀಯಮ್ಮ ಅಂತಂದೆ. ಅಮ್ಮ ಇವತ್ತು ಕಾಲೇಜ್ ಹತ್ರ ಹೋಗಿ ಬರ್ಬೇಕಣಮ್ಮ, ಏನೋ ಸ್ವಲ್ಪ ಸೈನ್ ಹಾಕಬೇಕು ಹೇಳೋರೆ, ಏನೋ ಇದು ಏನೋ ಫಾರಮ್ ಕೊಡ್ತಾರೆ, ಅದು ಇಸ್ಕೋಬೇಕು, ಮುಂದಿನ ಓದೋಕ್ಕೆ ಏನೇನೋ ಹೇಳೋದ್ಲಪ್ಪ. ಹೋಗಿ ಬರ್ಬೇಕಣಮ್ಮ, ಒಟ್ಟಿನಲ್ಲಿ ನಿನಗೆ ಅರ್ಥ ಆಗಲ್ಲ, ಅದು ಹೇಳಿದ್ರೆ ಕಾಲೇಜ್ ಹತ್ರ ಹೋಗಿ ಬರಬೇಕು ಅಂದ್ಲು. ಸರಿ ಆಯ್ತಮ್ಮ ಹೋಗಿ ಬಾ ಅಂತ ಅಂದೆ. ಅವಳು ಕಾಲೇಜ್ ಹತ್ರ ಹೋಗಿಲ್ಲ, ಅಲ್ಲಿ ಯಾರೋ ಜೊತೆ ಸುತ್ತಕ್ಕೆ ಹೋಗವಳೆ, ಯಾವನ ಜೊತೆಗೋನು. ನಾನು ನೋಡ್ಬಿಟ್ಟು ಅಲ್ಲಿ ನಿಜವಾಗ್ಲೂ ಪಿತ್ತ ನೆತ್ತಿಗೇರ್ಬಿಡ್ತು. ಮತ್ತೆ ಅಲ್ಲಿಂದ ಅಲ್ಲಿ ನಾನು ಮತ್ತೆ ಅಲ್ಲಿಗೆ ಬಂದೆ, ಸಿಗಲಿಲ್ಲ. ಅಲ್ಲೇನಾದರೂ ಸಿಕ್ಕಿದ್ರೆ ಇತ್ತು, ಹುಡ್ಕೊಂಡು ಹೋಗ್ತೀನಿ, ಬಿಡಲ್ಲ, ಹುಡುಕ್ತೀನಿ. ಫೋನ್ ಮಾಡಿ, ಇಲ್ಲದಾರೆ ಫೋನ್ ಮಾಡು. ಹೌದೇನಪ್ಪ? ಅಯ್ಯೋ ದೇವ್ರೆ, ನಾವು ಗೊತ್ತಿಲ್ಲ ಕಣಪ್ಪ ನಮಗೇನು. ನಾನು ಹೇಳೋದ್ಲ, ನನಗೆ ಬೇರೆ ಈ ಶರತ್ ಬೇರೆ ಅತ್ಲಾಗಿತ್ಲಾಗ ಹೋಗ್ತಾನೆ ಎಂಬುದೊಂದು ಟೆನ್ಷನ್ನು. ಅವ್ನು ನೆನ್ನೆಸ್ ಬೇರೆ ಒಂದು ಇಟ್ಟು ಕುಡ್ಕೊಂಬಂದಿದ್ನಲ್ಲ, ಆ ಟೆನ್ಷನ್ಗೆ ನಾನು ಯಾನು ಕೇಳಕ್ಕೆ ಹೋಗಲಿಲ್ಲ ಕಣಪ್ಪ. ಬಿಡತ್ತ ಹೋಗಿ ಬಂದ್ರು ಬರ್ತಾಳೆ ಅಂತ ಕಳಿಸ್ದೆ. ಈ ವಿಷಯ ಎಲ್ಲ ನಾವು ಅವ್ರಿಗೆ ಗೊತ್ತಾಗ್ಬಿಟ್ರೆ ನಾವು ಎಷ್ಟು ಚೀಪ್ ಆಗಿಬಿಡ್ತೀವಿ ಗೊತ್ತಾ ಅವ್ರ ಎದುರಿಗೆಲ್ಲನ. ಸ್ವಲ್ಪನಾದ್ರೂ ಇವಳಿಗೇನು ಅನ್ಸಲ್ವಾ ಇಂಥ ಕೆಲಸ ಮಾಡೋದಕ್ಕೆ? ನಮ್ಮಪ್ಪ ನಮ್ಮಮ್ಮಗೆ ಇವಾಗ ಮರ್ಯಾದೆ ಇರುತ್ತೆ, ನಾನು ಇಂಥ ಕೆಲಸ ಮಾಡಿದ್ರೆ ಅನ್ನೋದು ಯೋಚನೆ ಮಾಡೋದು ಬಿಡವಾ? ಬರಲಿ ಬರಲಿ, ಇವತ್ತು ಮನೆಗೆ ಬರಲಿ, ಇಲ್ಲ ಹುಡ್ಕೊಂಡು ಹೋಗ್ತೀನಿ, ಬಿಡಲ್ಲ. ಹುಡ್ಕೊಂಡು ಹೋಗ್ತೀನಿ, ಹುಡ್ಕೊಂಡು ಹೋಗಿ ಅವ್ನು ಯಾರು ಏನು ಎತ್ತ ಅಂತ ತಿಳ್ಕೊಂಡೇ ಬರ್ತೀನಿ. ಸಿಕ್ಕಾಕೊಂಡಿದ್ದಳು ಎಲ್ಲಿಗೆ ಹೋದ್ಲು ಅಂತ ಮತ್ತೆ ನಾನು ಅಲ್ಲಿ ಆ ಕಡೆ ನೋಡೋದ್ರೊಳಗಾಗಿನ ಆ ಕ್ರಾಸಿಂದ ಯಾ ಕಡೆ ಹೋದ್ರು ಅಂತ ಗೊತ್ತಾಗಲಿಲ್ಲ. ನಾನು ಹಂಗೆ ಫಾಲೋ ಮಾಡ್ಕೊಂಡೆ ಹೋದೆ, ನೋಡೋಣ ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಸುತ್ತಾಡ್ತಾರೆ ನೋಡೋಣ ಅಂತಲೇ ಹೋದೆ. ಸಿಗಲಿಲ್ಲ. ಸಿಕ್ಕಿದ್ರೆ ಇವತ್ತಿತ್ತು ಅಲ್ಲೇ ಅವಳಿಗೆ ಹಬ್ಬ ಇವತ್ತು. ಬಿಡು ಅಣ್ಣ, ಬತ್ತಲ್ ಬಿಡು, ಮನೆ ಬಂದ್ಮೇಲೆ ಮಾತಾಡುವಂತ. ಇಲ್ಲ ಹುಡ್ಕೊಂಡು ಹೋಗ್ತೀನಿ, ಬಂದಿಲ್ಲ ಅಂದರೆ ತಿರ್ಗಾ ಸಿಕ್ಕಲ್ಲಿ ಹುಡ್ಕೊಂಡು ಹೋಗ್ತೀನಿ, ಎಲ್ಲಿರ್ಬೇಕು ಅಂತ ಹುಡುಕ್ತೀನಿ, ಬಿಡಲ್ಲ. ಎಲ್ಲಿಗೆ ಹೋಗವಳೆ ಏನೋ ಎತ್ತ ಅಂತ. ಅಲ್ಲ ಅಣ್ಣ, ಎಲ್ಲಂತ ಹುಡುಕ್ತೀಯ? ಆವಾಗಲೇ ಸಿಕ್ಕಿಲ್ಲ ಅಂತ ಅದೇ ಬಂದಿದ್ಯಾ? ಎಲ್ಲ ಹೋದ್ರು ನನ್ನ ಕಣ್ ತಪ್ಸಿ ಅಂತೇಳಿ ಅದೇ ಬಂದಿದ್ಯಾ? ಇನ್ನೆಲ್ಲಣ್ಣ, ಬಿಡೋಣ ಹೋಗ್ಲಿ. ಬತ್ತಲ್ ಮನೆಗೆ ಬಂದಮೇಲೆ ಮಾತಾಡುವಂತೆ. ಬಿಡು, ಟೆನ್ಷನ್ ಮಾಡ್ಕೊಬಿಡ, ಟೆನ್ಷನ್ ಕಡಿಮೆ ಮಾಡ್ಕೊ. ಈಗ ಸುಮ್ಮನೆ ನೋಡಿದ ತಕ್ಷಣ ತಪ್ಪಾಗಿ ತಿಳ್ಕೊಬಾರ್ದು ಕಣಪ್ಪ. ಏನು ಯಾರು ಏನು ಎತ್ತ ಅಂತ ತಿಳ್ಕೊಂಡು ಮಾತಾಡಬೇಕು. ಸುಮ್ಮನೆ ಈಗ ನೋಡಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ಅದೇನಂತ ಅಲ್ಲಿ ಬಂದಾಗ ಕೇಳಿ ತಿಳ್ಕೊಂಡು ಮಾತಾಡಮಂತೆ. ಸುಮ್ಮನೆ ಅದು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂತೀಯ? ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಅಂತಂದರೆ, ಹಂಗೆಲ್ಲನ ಓಡಾಡ್ತಾ ಇದ್ರೆ ನಮ್ಮೂರವ್ರು ಹೋಗ್ತಿರ್ತಾರೆ ಟೌನ್ಗೆ, ಅಲ್ಲೆಲ್ಲ ನೋಡ್ತಾ ಇರ್ತಾರೆ ಅಲ್ಲ, ಸ್ವಲ್ಪನಾದರೂ ನಮ್ಮನ್ನು ನೋಡ್ತಾರಲ್ಲ ಅನ್ನೋದೊಂದು ಸ್ವಲ್ಪನಾದರೂ ಭಯ ಭಕ್ತಿ ಬೇಡವಾ? ಬೈಕಲ್ಲೆಲ್ಲ ಓಡಾಡಿಕೊಂಡು ಆ ರೀತಿ ಅವನ ಜೊತೆಗೆಲ್ಲನ ಕೈಯೆಲ್ಲ ಹಿಡ್ಕೊಂಡು ಓಡಾಡಿಕೊಂಡು ಅಲ್ಲೆಲ್ಲ ಗೋಬಿ ತಿಂದ್ಕೊಂಡು ಪಾನಿಪುರಿ ತಿಂದ್ಕೊಂಡು ಆ ಪಾರ್ಕಲ್ಲೆಲ್ಲ ಮಾತಾಡಿಕೊಂಡು ಎಲ್ಲ ಅಬ್ಸರ್ವ್ ಮಾಡಿದೆ. ಮತ್ತು ಆ ಪಾರ್ಕಿಂದ ಎದ್ದು ಬಂದವ್ರು ಆ ಕಡೆ ಎಲ್ಲ ಸುತ್ತಾಡೋಣ ಅಂತ ಹೋದ್ರೇನೋ ಗೊತ್ತಿಲ್ಲ. ನಾನು ಹಂಗೆ ಫಾಲೋ ಮಾಡ್ಕೊಂಡೇ ಹೋದೆ. ಒಂದು ಏನೋ ಅಡ್ಡ ಬಂತು, ಒಂದು ಕಾರೋ ಏನೋ, ಅಲ್ಲಿ ಲೆಫ್ಟ್ಗೆ ಹೋದ್ರೋ ರೈಟ್ಗೆ ಹೋದ್ರೋ ಅದು ಗೊತ್ತಾಗಲಿಲ್ಲ ನನಗೆ. ಅಲ್ಲೇ ಸಿಕ್ಕಿದ್ರು ಇವತ್ತು. ಏನು ಮಾಡಲಿ? ಬತ್ತಲ್ ಬಿಡಪ್ಪ, ಮತ್ತೆ ಇನ್ನೇನು ಕುಡ್ಕೊಂಡು ಹೋಗ್ತೀಯ? ಬಂದಮೇಲೆ ಕೇಳಮಂತೆ, ಸುಮ್ಮನಿರಪ್ಪ. ನಾನು ಕೇಳ್ತೀನಿ, ಅಕ್ಕ ಯಾಕೆ ಹಿಂಗೆ ಮಾಡ್ದಂತೆ ಅಂತ ನಾನು ಕೇಳ್ತೀನಿ. ಬಿಡಪ್ಪ, ಬೇಜಾರ ಮಾಡ್ಕೋಬೇಡ. ಬರಲಿ ಮನೆಗೆ ಇವತ್ತು
ಬರಲಿ, ಈ ಥರ ಮಾಡೋದಕ್ಕೆ ಇವಳೇ ಬೇಕಾ? ಹಾಂ, ನಾನೇನೋ ಗೌರವಾಗಿರ್ತಾರೆ ನನ್ನ ಮಕ್ಳು ಅಂಥದ್ದು ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ರೆ ಇಂಥ ಕೆಲಸ ಮಾಡ್ತಿದ್ರೆ ಯಾರು ಸುಮ್ಮನಿರ್ತಾರೆ? ನಾವು ಅವ್ರಿಗೆ ಸಾಕಿ ಬೆಳೆಸಿ ಅವ್ರು ಕೇಳಿದ್ದೆಲ್ಲ ಕೊಡಿಸಿ ಅವ್ರಿಗೆ ಇಷ್ಟ ಬಂದಂತೆ ಅವ್ರಿಗೇನು ಬೇಕೋ ಅದನ್ನೆಲ್ಲ ಕೊಡಿಸ್ಬಿಟ್ಟು ಹೆಂಗಿರಲಿ ಬಿಡು ಓದ್ಕೊಂಡು ಚೆನ್ನಾಗಿರಲಿ ಅಂತೇಳಿ ಓದಿಸಿ ನಾವು ಅವ್ರು ಕೇಳ್ದ ಬಟ್ಟೆ ಎಲ್ಲ ಕೊಡಿಸಿದ್ವಲ್ಲ. ಅದಕ್ಕೆ ಇವತ್ತು ಲಿಕ್ಕಿ ಪ್ರೀತಿ ಎದುರಿಗೆ ಎಷ್ಟು ಸದರ ಆಗ್ತೀವಿ. ನಮ್ಮ ಅಣ್ಣ ನಮ್ಮ ಅದಕ್ಕೆ ಅಂತ ಇವತ್ತು ಇನ್ಮೇಲೆ ಯಾವತ್ತೂ ಕರೆಯಲ್ಲ ಅವ್ರನ್ನ. ಅವ್ರ ಎದುರಿಗೆಲ್ಲ ಇವತ್ತು ಅವ್ರ ಮಕ್ಕಳಾಗ್ಲೇಳು ನೋಡಿದ್ರೆ ಇವತ್ತು ನಮ್ಮನ್ನ ಎಷ್ಟು ಆಡ್ಕೊಳ್ತಾರೆ ಗೊತ್ತಾ? ಅದೇ ಒಂದು ವಿಷಯ ಅವ್ರಿಗೆ ಸಿಕ್ಕಿದ್ರೆ ಸಾಕು, ಅಯ್ಯೋ ನೋಡಿ ಯಾವ ಥರ ಅವ್ರ ಮಕ್ಕಳು ಅಂತೇಳಿ ಮಾತಾಡ್ತಾರೆ. ಅದನ್ನೇ ಒಂದು ದೊಡ್ಡದಾಗಿ ಹೈಲೈಟ್ ಮಾಡಿ ಮಾತಾಡ್ತಾರೆ ಗೊತ್ತಾ? ಎಲ್ಲರ ಎದುರಿಗೆ ಇವತ್ತು ನಾವು ಹೆಂಗಿರ್ಬೇಕು ಅಂತ ಅಂದ್ಕೊಂಡ್ರು ಅದೇನೋ ಮಾಡಿಬಿಡ್ತಾರೆ ಇವರೆಲ್ಲ ಸೇರಿಕೊಂಡು. ನನಗೆ ಇವನ್ ಚಿಂತೆ ಎಲ್ಗೋದ್ನೋ ಏನು ಅಂತ ನಾನು ಇವನ ಬಗ್ಗೆ ಚಿಂತೆ ಮಾಡ್ಕೊಂಡು ನಾನೇ ಆಯ್ತು ಕೇಳಕ್ಕೆ ಹೋಗಲಿಲ್ಲ. ಎಲ್ಗ ಹೋಗ್ಬೇಕಣಮ್ಮ ಅಂತಂದ್ಲು. ಬಿಡು ಹೋದ್ರು ಹೋಗ್ತಾಳೆ ಅಂತ ಸುಮ್ಮನಾದೆ. ನೋಡಪ್ಪ ಇವಳು ಇಂಥ ಕೆಲಸ ಮಾಡಿರೋದ ಯಪ್ಪ ಮೊದಲೇ ಇವ ಸಿಟ್ಟು ಇವ ಬಂದು ಏನಿಲ್ಲ ಸರಿಯಾಗಿ ಬೈದು ಬಿಡುತ್ತೆ. ಅಲ್ಲೇ ಏನಾನ ಸಿಕ್ಕಿದ್ರೆ ಅಲ್ಲೇ ಗಲಾಟೆ ಮಾಡಿಬಿಡೋದು. ಹೆಂಗ ಸದ್ಯ ಅಲ್ಲಿ ಟೌನ್ನಾಗ ಸಿಕ್ಕಿಲ್ಲ. ಟೌನ್ನಾಗ ಅಲ್ಲೇ ನಾನು ಸಿಕ್ಕಿದ್ರೆ ಎಷ್ಟು ಜನನ ಇರಲಿ ಅಪ್ಪ ಏನಿಲ್ಲ ಸಿಟ್ಟು ಬಂದುಬಿಟ್ರೆ ಹಂಗೆ ಗಲಾಟೆ ಮಾಡಲ್ಲ. ಅವಳು ಯಾಕೆ ಓಡಾಡ್ತಾಳೆ ಯಾರ ಜೊತೆಗೆ? ಅವಳಿಗೆ ಸ್ವಲ್ಪ ಬುದ್ಧಿ ಬೇಡವಾ? ಅಲ್ಲ ನಾವು ಅಲ್ಲೆಲ್ಲ ಓಡಾಡ್ಕೊಂಡು ಇವಾಗ ಇವ ಅಣ್ಣಗೆ ಏನಿಲ್ಲ ಇವಾಗ ಸಖತ್ತು ಸಿಟ್ಟು ಬಂದ್ಬಿಟ್ಟಿದೆ. ಫೋನ್ ಮಾಡಿ ಕೇಳೆ, ಇವಾಗ ಎಲ್ಲಿದ್ದಾಳೆ ಕೇಳೆ, ಫೋನ್ ಮಾಡೋನು ಆಡ್ತೀನಿ ತಡಿಯತ್ತೆ. ಇವಾಗ ಅಪ್ಪ ನೋಡಿ ಸಿಟ್ಟು ಮಾಡ್ಕೊಳೈತೆ. ನಾನು ತಾವು ಕಾಲೇಜ್ ಹತ್ರ ಹೋಗಿ ಬರಬೇಕು ಅಂತ ಹೇಳೋದ್ಲು. ಹೇಳಿ ಹಿಂಗೆ ಯಾಕೆ ಹೋದ್ಲವಳು? ದೇವ್ರ ಅಪ್ಪ ನೋಡ್ಬಿಟ್ಟೈತಲ್ಲ. ಇವಾಗ ಏನಿಲ್ಲ, ನಮ್ಮ ಅಪ್ಪಗಿಂತ ಕೆಲಸ ಮಾಡೋದಂತಂದರೆ ಹಿಡ್ಸೋದೇ ಇಲ್ಲ. ನಮ್ಮ ಅಪ್ಪಗೇನೇ ಚೆನ್ನಾಗಿದ್ದರೆ ಒಂದು ಹೋಯ್ತು ಚೆನ್ನಾಗಿರುತ್ತೆ. ಇಂಥದ್ದೇನ ಮಾಡಿದಾರೆ ಎಂಬುದು ಗೊತ್ತಾಗ್ಬಿಟ್ರೆ ಏನಿಲ್ಲ ನಮ್ಮಪ್ಪ ಸರಿಯಾಗಿ ಬೈದ್ಬಿಡುತ್ತೆ. ಯಾರನ್ನೂ ಮುಲಾಚ್ಕೊಳ್ಳಲ್ಲ. ಅಯ್ಯೋ ನಮ್ಮ ಅಣ್ಣ ಇನ್ನೊಂದು ಟೆನ್ಷನ್ ಆದರೆ ಇವಳ್ದೊಂದು ಟೆನ್ಷನ್ ಅಲ್ಲಪ್ಪ. ನಾವು ಅವನ ಬಗ್ಗೆ ಯೋಚನೆ ಮಾಡ್ತಿದ್ದೆ ನಾನು. ನೋಡಪ್ಪ ಅವನೇನಪ್ಪ ಹಿಂಗೆ ಮಾಡ್ತಾನೆ ಗೌರವಾಗಿರೋದು ಬಿಟ್ಟು ಅದನ್ನೇನು ತಲೆ ಕೆಡಿಸ್ಕೊಂಡ ಹುಡುಗ ಯಾವುದೊಂದು ವಿಚಾರಕ್ಕನೆ ಬಿಟ್ಟಾಕಿ ಸುಮ್ಮನೆ ಇರೋದು ಬಿಟ್ಟು ಯಾಕಪ್ಪ ನಮ್ಮ ಹುಡುಗ ಹಿಂಗೆ ತಲೆ ಕೆಡಿಸ್ಕೊಂಡೈತೆ ಅಂತೇಳಿ ನಾನು ಹಿಂಗೆ ಯೋಚನೆ ಮಾಡ್ತಿದ್ರೆ ಅಲ್ಲ ನೋಡಿದ್ದು ಹೆಂಗಾಯ್ತು ಕಾತೆ ಹೋಗತ್ತ. ನನಗಂತೂ ಬೋಲ್ ಬೇಜಾರಾಗ್ತೈತೆ ನೆನೆಸ್ಕೊಂಡ್ರೆ. ಏನಪ್ಪ ಇದು ಹಿಂಗಾತು ಓಟು ನೋವಂಗಾಗುತ್ತೆ ನೋಡಿ. ಇವಳು ಎಂಥ ಕೆಲಸ ಅಲ್ಲಿ ಸಿಕ್ಕಿಲ್ಲದ್ದೆ ಒಳ್ಳೇದು. ಇಲ್ಲಾಂದಿದ್ರೆ ಎಷ್ಟು ಜನ ನನ್ನ ಇರಲಿ ಟೌನ್ನ ಮೊದಲೇ ಗಲಾಟೆ ಮಾಡಿಬಿಡೋದು. ಮೊದಲೇ ವಿಕ್ಕಿ ಹಣಕ್ಕೆ ಸಿಟ್ಟು ಜೋರ ಗಲಾಟೆ ಮಾಡಿಬಿಡೋದು. ಅಲ್ಲೇ ಮರ್ಯಾದೆ ಹೋಗಂಗೆ ಸುಮ್ಮನೆ ಹೆಂಗ ಸಿಗ್ದಿಲ್ಲದೆ ಒಳ್ಳೇದಾಯ್ತು. ಸುಮ್ಮನೆ ಬರಲಿ ಅವಳು. ಫೋನೂ ಎತ್ತುತ್ತಾ ಇಲ್ಲ ಕಾಣತ್ತೆ. ಅವಳು ಎಲ್ಲೋ ಇದ್ದಾಳೆ ಅನ್ಸುತ್ತೆ. ಫೋನೂ ಎತ್ತುತ್ತಾ ಇಲ್ಲ. ಅದಕ್ಕೇನೆ ಬತ್ತಾಳೇನೋ ತಡಿ ನೋಡೋಣ. ಅಪ್ಪ ಏನಿಲ್ಲ ಇವಾಗ ಬಂದುಬಿಟ್ರೆ ಅದು ಯಾರು ಏನೋ ಎತ್ತ ಅಂತ ಹೇಳೋವರೆಗೂ ಬಿಡಲ್ಲ. ಇವಾಗ ಫ್ರೆಂಡ್ ಕುಟ್ಟೆಲ್ಲ ಓಡಾಡ್ತಿರ್ತಾರಮ್ಮ. ಫ್ರೆಂಡ್ ಹುಡುಗರೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ ಕಾಲೇಜ್ ಹೋಗೋ ಹುಡುಗ ಹುಡುಗಿ ಅಂದಮೇಲೆ ಈಗೆಲ್ಲ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಎಲ್ಲ ಕ್ಲೋಸ್ ಫ್ರೆಂಡ್ಗಳಾಗಿರ್ತಾರೆ. ಈಗೇನೆಲ್ಲ ಕಾಮನ್ ಅತ್ತೆ. ಹುಡುಗರ ಜೊತೆ ಎಲ್ಲ ಓಡಾಡೋದೆಲ್ಲ ಫ್ರೆಂಡ್ಶಿಪ್ಪು. ಇವಾಗೆಲ್ಲ ಫ್ರೆಂಡ್ಶಿಪ್ ಹುಡುಗರ ಜೊತೆ ಎಲ್ಲ ಟೂರ್ ಹೋಗ್ತಾರೆ. ಎಲ್ಲ ಇದೆಲ್ಲ ಫ್ರೆಂಡ್ಶಿಪ್ಪು. ಇದೆಲ್ಲ ನಮ್ಮ ಅಪ್ಪರಿಗೆಲ್ಲ ಗೊತ್ತಿದ್ರು ನಮ್ಮಪ್ಪ ಯಾಕೆ ಹಿಂಗಾಡುತ್ತೆ? ಫ್ರೆಂಡ್ ಯಾರೋ ಏನೋ ಎತ್ತ ಅಂತ ತಿಳ್ಕೋಬೇಕು. ಸುಮ್ಮನೆ ಒಂದು ಹುಡುಗನ ಜೊತೆ ಓಡಾಡಿದ ಮಾತ್ರಕ್ಕೆ ಅವನು ಪ್ರೀತಿಸಿದ ಹುಡುಗ ಅಂತ ಹೆಂಗೆ ಅನ್ಕೋಬೇಕು? ಒಂದು ಹುಡುಗನ ಜೊತೆ ಓಡಾಡಿದಕ್ಕೆ ಅಯ್ಯೋ ಹಂಗೆಲ್ಲ ಯಾರೂ ತಿಳ್ಕೊಂಬಲ್ಲಪ್ಪ ಇವಾಗಿನ ಕಾಲದಾಗೆ. ಈಗಿನ ಕಾಲದ ಜನ್ರೇಷನ್ನೇ ಬೇರೆ. ಇವಪ್ಪ ಏನು ಅರ್ಥ ಮಾಡ್ಕೊಳೈತೆ ಏನೋ. ಅಯ್ಯೋ ಮೊದಲೇ ಸಿಟ್ಟಾಗೈತೆ. ಇನ್ನು ಯಾವಾಗ ಬತ್ತಾಳೋ ಏನೋ ಇವಳು. ಎಗ್ಗೆಗ್ರಿ ಬೀಳ್ತೈತೆ ಯಪ್ಪ. ಮನೆಗೆ ಬಂದು ಈ ರೇಗ ಆಡ್ತೈತೆ ನನ್ನ ಮೇಲೆ. ನೀನೇನು ಎತ್ತ ಅಂತ ಕೇಳಲ್ಲ, ಏನು ಎತ್ತ ಅಂತ. ನಾನು ಶರತ್ ಬಗ್ಗೆ ಯೋಚನೆ ಮಾಡ್ಕೊಂಡು ಇವ್ನು ನೋಡಿದ್ರೆ ಹಿಂಗೆ ಮಾಡ್ತಾ ಇದ್ದಾನಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾನು ಕೂತ್ಕೊಂಡಿದ್ರೆ, ಆದರೆ ಈ ಅಪ್ಪ ಇವಾಗ ಬಂದು ಎಗ್ರ ಆಡ್ತೈತೆ ನನ್ನ ಮೇಲೆ. ಏನು ಮಾಡೋಣ? ಅವಳು ಇವನು ಫೋನ್ ಎತ್ತುತ್ತಿಲ್ಲ ಏನಿಲ್ಲ. ಅಲ್ಲಿ ನೋಡ್ಕೊಂಬಂದ್ಬಿಟ್ಟೈತೆ. ಅಲ್ಲೇ ಸಿಕ್ಕಿದ್ರೆ ಗಲಾಟೆ ಮಾಡಿಬಿಡೋದು. ಅಲ್ಲೇ ಸ್ವಲ್ಪ ಅವರು ಮಿಸ್ ಆಗಿಬಿಟ್ರಂತೆ, ಸಿಗ್ಲಿಲ್ವಂತೆ. ಅದಕ್ಕೆ ಇಲ್ಲಿ ಮನೆಗೆ ಬಂದು ಎಗ್ರ ಆಡ್ತೈತೆ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ ನಿಜವಾಗ್ಲೂ. ಭಯವಾಗ್ತೈತೆ. ಸಿಟ್ಟು ಮಾಡ್ಕೊಬಿಟ್ರೆ ಸುಮ್ಮನೆ ಆಗ್ಬಿಡಲ್ಲ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.